ಇವತ್ತಿನ ಟಾಪಿಕ್ ನಾವು ಮಾತಾಡೋಣ ಯಂಗ್ಸ್ಟರ್ಸ್, ಮಕ್ಕಳು, ಚಿಲ್ಡ್ರನ್, ಯೂತ್ ಯಾವ ಥರ ಡೈವರ್ಟ್ ಆಗ್ತಿದ್ದಾರೆ, ಯಾವ ಥರ ಡಿವಿಯೇಟ್ ಆಗ್ತಾ ಇದ್ದಾರೆ ಅವ್ರ ಕೆರಿಯರಿಂದ ಅಂತ ಮಾತಾಡೋಣ. ಯಂಗ್ಸ್ಟರ್ಸ್ ಅವ್ರ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು ಆದರೆ ಇದರಲ್ಲಿ 3 ಜನ ಕಾರಣ ಆಗ್ತಾರೆ. ಒಂದು, ಕಾಲೇಜ್, ಅವ್ರು ಓದೋ ಕಾಲೇಜು, ಅಲ್ಲಿರೋ ಪ್ರೊಫೆಸರ್ಸ್ ಕಾರಣ ಆಗ್ತಾರೆ. ಎರಡನೇದು ಪೇರೆಂಟ್ಸು. ಮೂರನೇದು ಸೊಸೈಟಿ, ಅಂದರೆ ಎನ್ವೈರ್ಮೆಂಟ್, ಅವ್ರು ಎಲ್ಲಿ ಬೆಳ್ಕೊಂತಿದ್ದಾರೆ, ಎಲ್ಲಿ ಸ್ಟೇ ಮಾಡ್ತಿದ್ದಾರೋ ಆ ವಾತಾವರಣ ಭಾಳ ಇಂಪಾರ್ಟೆಂಟು. ಒಂದೊಂದಾಗಿ ಮಾತಾಡೋಣ ಇವತ್ತು. ಮೊದಲನೇದಾಗಿ ಕಾಲೇಜ್ ಮಾತಾಡೋಣ. ಕಾಲೇಜಲ್ಲಿ ಟೀಚರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಅವ್ರಿಗೇನು ಪಾಠ ಮಾಡ್ತಿದ್ದಾರೋ, ಯಾವುದೇ ಕಾಲೇಜ್ ಓದಲಿ ಆ ಮಕ್ಕಳಿಗೆ ಒಂದು ಲೈಫ್ ಕೋಚ್ ಅಂತ ಇರಬೇಕು, ಒಂದು ಮೆಂಟ್ರಿಂಗ್ ಸೆಷನ್ ಅಂತ ಇರಬೇಕು. ಹುಡುಗರು ಇವತ್ತಿನ ಡಿಸ್ಟ್ರಾಕ್ಷನ್ ವರ್ಲ್ಡಲ್ಲಿ ತುಂಬ ಡಿಸ್ಟ್ರಾಕ್ಷನ್ ಇದೆ, ಅವ್ರಿಗೆ ಕಾನ್ಸಂಟ್ರೇಷನ್, ಫೋಕಸ್ ಒಂದೇ ಮಾಡೋದಕ್ಕಿರಲ್ಲ. ಇದಕ್ಕಾಗಿ ಮೆಂಟಾರ್, ಲೈಫ್ ಕೋಚ್ ಅಥವಾ ಲೈಫ್ ಕೋಚ್ ಯಾರಾದ್ರೂ ಅವ್ರಿಗೆ ಗೈಡ್ ಮಾಡ್ತಿರ್ಬೇಕು. ಯಾವಾಗ ಡಿವಿಯೇಟ್ ಆದಂಗೆಲ್ಲ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು, ನಿಮ್ಮ ಸ್ಕಿಲ್ಸ್ ಯಾವುದು, ನಿಮ್ಮ ಪರ್ಸನಾಲಿಟಿ ಯಾವುದಕ್ಕೆ ಫಿಟ್ ಆಗುತ್ತೆ ಎಂಬುದು ಕರೆಕ್ಟಾಗಿ ಅವ್ರಿಗೆ ದಾರಿ ತೋರಿಸ್ಕೊಡ್ಬೇಕು. ಅಂತ ಒಂದು ಕಾಲೇಜ್, ಅಂತ ಒಂದು ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರೆ ಇವರು ಓದೋದೊಂದೇ ಅಲ್ವಾ, ಅವ್ರ ಸಬ್ಜೆಕ್ಟ್ಸ್ ಒಂದೇ ಅಲ್ಲ, ಅವ್ರಿಗೆ ಮೇನ್ ಬೇಕಾಗಿರೋದು ಅವ್ರ ಪರ್ಸನಾಲಿಟಿ ಯಾವ ಜಾಬ್ಗೆ ಫಿಟ್ ಆಗುತ್ತೆ ಅಂತ ಹೇಳೋರು ಬೇಕು. ಸೊ ಈ ತರ ಇರೋ ಒಂದು ಇನ್ಪುಟ್ ಕೊಡುವಂತ ಕಾಲೇಜ್ ಸೇರ್ಕೊಂಡ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಇದು ಕಾಲೇಜ್ ವಿಚಾರಕ್ಕೆ ಬಂದ್ರೆ. ಅಂಡ್ ನಾವು ಪೇರೆಂಟ್ಸ್ ಬಗ್ಗೆ ಮಾತಾಡೋಣ ಇವಾಗ. ಪೇರೆಂಟ್ಸ್ ಹ್ಯಾಸ್ ಟು ಪ್ಲೇ ಮೇಜರ್ ರೋಲ್ ಇಲ್ಲಿ. ಪೇರೆಂಟ್ಸು ಬರೀ ಕಾಲೇಜ್ ಒಳ್ಳೆ ಸೇರಿಸಿದ್ರೆ, ಕಷ್ಟಪಟ್ಟು ಒಳ್ಳೆ ಇನ್ಸ್ಟಿಟ್ಯೂಟ್ ಸೇರಿಸಿದ್ರೆ, ದುಡ್ಡು ಕಟ್ಟಿದ್ರೆ ನಮ್ಮ ಕೆಲಸ ಆಗೋಯ್ತು ಅಂಬೋದು ತಪ್ಪಾಗುತ್ತೆ. ಇಲ್ಲಿ ಏನಾಗುತ್ತೆ, ಎಂಡ್ ಆಫ್ ದ ಡೇ ಬ್ಲೇಮ್ ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಪೇರೆಂಟ್ಸ್ ಕಾಲೇಜ್ ಅವ್ರನ್ನ ತೋರಿಸೋದು, ನೀವೇ ಸರಿಯಾಗಿ ಮಕ್ಕಳನ್ನ ಇದು ಮಾಡ್ತಾ ಇಲ್ಲ ಅಂತ ಹೇಳೋದು. ಈವನ್ ಪ್ರೊಫೆಸರ್ಸ್ ಕಾಲೇಜ್ ಅವರು ಪೇರೆಂಟ್ಸ್ಗೆ ಹೇಳೋದು, ಮನೆಗೆ ಹೋದ್ಮೇಲೆ ನಮಗೆ ಗೊತ್ತಾಗಲ್ಲ ಅಂತ ಹೇಳೋದು. ಇವೆರಡರ ಮಧ್ಯೆ ಸೊಸೈಟಿ ಇರುತ್ತೆ, ಅವ್ರು ಟ್ರಾವೆಲ್ ಮಾಡೋ ಜಾಗ, ಫ್ರೆಂಡ್ಶಿಪ್ ಮಾಡೋ ಜಾಗ, ಇದು ಬಹಳ ಇಂಪಾರ್ಟೆಂಟ್ ಅಂತ. ಇವಾಗ ಪೇರೆಂಟ್ಸ್ ಬಗ್ಗೆ ಮಾತಾಡೋಣ. ಬಹಳ ಜನ ಪೇರೆಂಟ್ಸು ಹೆಂಗೆ ಅವ್ರ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ಅಂದ್ರೆ, ಅವ್ರ ಮಕ್ಕಳು ಸ್ವಲ್ಪ ದಾರಿ ಏನಾದ್ರು ತಪ್ತಾ ಇದ್ರೆ ಐಡೆಂಟಿಫೈ ಮಾಡಬೇಕು. ಇವತ್ತಿನ ಬ್ಯುಸಿ ಪ್ರಪಂಚದಲ್ಲಿ ಇಬ್ರು ದುಡಿತಾ ಇರ್ತಾರೆ. ಈ ಇಬ್ರು ದುಡಿಯೋದ್ರಲ್ಲಿ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಟೈಮು ಸಿಗಲ್ಲ ಫೋಕಸ್ ಮಾಡೋದಕ್ಕೆ ಮಕ್ಕಳ ಮೇಲೆ. ಅಂಡ್ ಆ ಮಕ್ಕಳ ಮೇಲೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರು ಯಾವ ತರ ಹೋಗ್ತಿದ್ದಾರೆ, ಅವ್ರಿಗೆ ಏನ್ ಅರ್ಥ ಆಗ್ತಿದೆ, ಏನ್ ಅರ್ಥ ಆಗ್ತಿಲ್ಲ, ಅವ್ರು ಲೋನ್ಲಿ ಫೀಲ್ ಆಗ್ತಿದ್ದಾರೆ ಅಂಬೋದು ಆ ಒಂದು ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಎರಡನೇದು, ಈ ಮಕ್ಕಳು ಏನಾದ್ರೂ ಒಂದ್ ಸ್ವಲ್ಪ ಅಚೀವ್ಮೆಂಟ್ ಮಾಡಕ್ ಹೋದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲ ನೆಗೆಟಿವ್ಸೇ ಜಾಸ್ತಿ ಇರುತ್ತೆ. ಇವಾಗ ಈ ಮಕ್ಕಳು ಯಾವ್ದಾದ್ರು ಒಂದು ಸ್ಮಾಲ್ ಅಚೀವ್ಮೆಂಟ್ ಮಾಡಿದ್ರೆ ಹೆಂಗ್ ಸೆಲೆಬ್ರೇಟ್ ಮಾಡಬೇಕು, ಅವ್ರೇನ್ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾಡ್ಬೇಕಾಗಿರಲ್ಲ, ಎಲ್ಲರೂ ದೊಡ್ಡ ಅಚೀವ್ಮೆಂಟ್ಸ್ ಮಾಡೋಕ್ಕಾಗಲ್ಲ. ಸ್ಮಾಲ್ ಅಚೀವ್ಮೆಂಟ್ಸ್ನ ಸೆಲೆಬ್ರೇಷನ್ ಮಾಡಿ ಅವ್ರಿಗೆ ಧೈರ್ಯ ಕೊಡಿ, ಮೋಟಿವೇಶನ್ ಕೊಡಿ. ಇದರಲ್ಲಿ ಈ ಸಬ್ಜೆಕ್ಟ್ಸ್ ಅಲ್ಲಿ ಚೆನ್ನಾಗಿ ಬಂದಿಲ್ವಾ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನು ಓದೋದಕ್ಕೆ ಹೇಳಿ. ಅಂಡ್ ಮೇಜರ್ ತಪ್ಪು ಮಾಡೋದು ಪೇರೆಂಟ್ಸ್ ಎಲ್ಲೆಲ್ಲ ಎಂಬುದು ಹೇಳ್ತೀನಿ ನೋಡಿ. ಮೊಬೈಲ್ ಕೊಡ್ಸೋದು, ಆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಇವ್ರು ಏನ್ ನೋಡ್ತಾ ಇದ್ದಾರೆ ಎಂಬುದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಹುಡುಗರೆಲ್ಲ ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕಂಬುದು ಕ್ಲಾರಿಟಿ ಇರಲ್ಲ. ಇವರು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆ ಓನರ್ಸ್ಗೆ, ಆ ಕಂಪನಿಗಳಿಗೆ ಎಷ್ಟು ಇನ್ಕಮ್ ಬರ್ತಾ ಇರುತ್ತೆ ಎಂಬುದು ಇವ್ರಿಗೊಂದು ಕ್ಲಾರಿಟಿ ಇರಲ್ಲ. ಇವತ್ತು ಎಲ್ಲರಿಗೂ ಇಂಟ್ರೆಸ್ಟ್ ಏನಂದ್ರೆ, ಒಂದು ಸ್ಮಾಲ್ ವಿಡಿಯೋ, ಜಿಫ್ ಅಂತ ಕರಿತೀವಿ, ವಿತಿನ್ 1 minute ಅಲ್ಲಿ ಅವ್ರಿಗೆಲ್ಲ ತೋರಿಸ್ಬೇಕು. ಆ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಇದ್ರೇನೆ ಹುಡುಗರು ಸ್ಪೆಂಡ್ ಮಾಡೋ ಟೈಮ್ನ. ಈ ತರ ಅವ್ರು ಕೀಪ್ ಆನ್ ವಾಚಿಂಗ್ ವಿಡಿಯೋಸ್, ಒಂದಲ್ಲ ಎರಡಲ್ಲ. ಆ ವಿಡಿಯೋಸ್ ಎಷ್ಟು ಮಟ್ಟಕ್ಕೂ ನಮ್ಮ ಎಜುಕೇಶನ್ಗೆ, ನಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುತ್ತೋ, ಫಿಟ್ ಆಗುತ್ತೋ ಅಂಬೋದು ನೋಡಲ್ಲ. ಅದನ್ನ ನೋಡ್ತಾನೆ ಇರ್ತಾರೆ ಹಂಗೆ ಆ ವಿಡಿಯೋಸ್ನ. ಎಲ್ಲಿ ಸ್ಟಾಪ್ ಮಾಡಬೇಕು, ನಾನು ಮಲ್ಗೋ ಟೈಮ್ ಏನು, ನಾನು ಎಕ್ಸಸೈಸ್ ಟೈಮ್ ಮಾಡೋದೇನು, ನಾನು ಓದೋ ಟೈಮ್ ಏನು, ನನ್ನ ಬಾಡಿ ನಾನು ನೋಡ್ಕೊಳ್ಳೋದು ಯಾವಾಗ, ನಾನು ಕಾನ್ಸಂಟ್ರೇಟ್ ಮಾಡೋದು ಯಾವಾಗ, ಇವು ಯಾವ ಹುಡುಗರು ನೋಡಲ್ಲ. ಇದನ್ನ ಪೇರೆಂಟ್ಸ್ ಕೂಡ ಅಬ್ಸರ್ವ್ ಮಾಡಲ್ಲ. ಇಲ್ಲೊಂದು ದೊಡ್ಡ ಗ್ಯಾಪ್ ಫಾರ್ಮ್ ಆಗ್ತಾ ಇದೆ, ಇದನ್ನ ಫಿಲ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಹುಡುಗರು ಏನಾದ್ರೂ ಸಣ್ಣ ಮಾಡಕ್ ಹೋದ್ರೆ ಪೇರೆಂಟ್ಸ್ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡೋದು, ಎಸ್ಪೆಷಲಿ ನೆಗೆಟಿವ್ ಸೈಡ್. ಎಕ್ಸಾಂಪಲ್, ಈ ಹುಡುಗ ಏನಾದ್ರೂ ಬೈಕ್ ಸ್ಪೀಡಾಗಿ ಓಡಿಸೋದು ಅಥವಾ ಕಾರ್ ಓಡಿಸೋದು ಬೇಗ ಕಲ್ತ್ಕೊಂಡ್ಬಿಟ್ರೆ ಹೆಮ್ಮೆಯಾಗಿ ಫೀಲ್ ಆಗೋದು ಪೇರೆಂಟ್ಸು. 12 ವರ್ಷಕ್ಕೆ ನನ್ನ ಮಗ ಕಾರ್ ಕಲ್ತ್ಕೊಂಡ್ಬಿಟ್ಟ, ಆಮೇಲೆ ಬೈಕ್ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದು ಬೈಕ್ ಸ್ಪೀಡಾಗಿ ಓಡಿಸಿದ್ರೆ ಎಷ್ಟು ಸ್ಪೀಡಾಗಿ ಓಡಿಸ್ತಾನೆ ಗೊತ್ತಾ ನನ್ನ ಮಗ, ಅಥವಾ ಕಾರ್ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಓಡಿಸ್ತಾನೆ ಗೊತ್ತಾ ನನ್ನ ಮಗ ಅಂತ. ಒಂದು ತಿಳ್ಕೊಳ್ಳಿ, ಪೇರೆಂಟ್ಸ್ ಎಲ್ಲರಿಗೂ ಗೊತ್ತು, ಎಲ್ಲರೂ ಎಜುಕೇಟೆಡ್, ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ಇವತ್ತು ಮಕ್ಕಳ ಕೈಗೆ ಯಾವತ್ತೂ ವೆಹಿಕಲ್ಲು, ನಮ್ಮ ಕಾನೂನೇ ಹೇಳುತ್ತೆ 18 ವರ್ಷ ಆದ್ಮೇಲೆ ಅವರಿಗೆ ಓಡಿಸೋದಕ್ಕೆ ಒಂದು ರೈಟ್ಸ್ ಇರುತ್ತೆ. ಯಾವ್ದಕ್ಕ ಏಜ್ ಲಿಮಿಟ್ ಇಟ್ಟಿರ್ತಾರೆ ಅಂದ್ರೆ, ಓಡಿಸೋದು ಗ್ರೇಟ್ ಅಲ್ಲ. ಈ ಮಕ್ಕಳೇನು ಕಾರ್ನ ಇವ್ರು ಕಂಡಿಡ್ದಿರಲ್ಲ, ಈ ಕಾರ್ನ
ಆಕ್ಸಿಲೇಟರ್ನ ಹೆಂಗ್ ಓಡಿಸ್ಬೇಕು, ಏನ್ ಮಾಡಬೇಕು, ಆಮೇಲೆ ಸೈಲೆನ್ಸರ್ ಯಾವ ತರ ಸೌಂಡ್ ಬರಬೇಕು, ಬೈಕ್ಸ್ ಯಾವ ತರ ಆಕ್ಸಿಲೇಟರ್ ರೈಸ್ ಮಾಡಬೇಕು, ಇದೆಲ್ಲ ಇವ್ರು ಕಂಡಿಡ್ದಿರಲ್ಲ. ಆಲ್ರೆಡಿ ಬೈಕ್ ಮ್ಯಾನುಫ್ಯಾಕ್ಚರ್ಸ್, ಕಾರ್ ಮ್ಯಾನುಫ್ಯಾಕ್ಚರ್ಸ್ ಗೊತ್ತಿದ್ದೆ ಅವ್ರು ಮಾಡಿರ್ತಾರೆ. ಅಫ್ಕೋರ್ಸ್ ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಆಗೇ ಹೋಗುತ್ತದೆ, ಎಲ್ಲರಿಗೂ ಗೊತ್ತು. ಓಕೆ, ಇವ್ರೇನ್ ಪ್ರೆಸ್ ಮಾಡಿ ತೋರಿಸ್ಬೇಕಾಗಿಲ್ಲ ಅದನ್ನ. ಇವ್ರೇನ್ ಮಾಡ್ತಾರೆ, ಸ್ಪೀಡ್ ಆಗಿ ಹೋಗೋದು, ಈ ಗೇಮ್ಸ್ ಆಡಿರ್ತಿರ್ತಾರೆ, ಆ ಗೇಮ್ಸ್ ನೋಡ್ಬಿಟ್ಟು ರೋಡ್ ಮೇಲೆನೂ ಅದೇ ತರ ಮಾಡಕ್ ಹೋಗ್ತಾರೆ, ರಿಯಲ್ ಆಗಿ ಮಾಡಕ್ ಹೋಗ್ತಾರೆ. ಇದನ್ನ ಅಪ್ರಿಶಿಯೇಟ್ ಮಾಡೋದು ಬೇರೆ. ದಯವಿಟ್ಟು ಪೇರೆಂಟ್ಸ್ ಇಂಥವಕ್ಕೆಲ್ಲ ಅಪ್ರಿಶಿಯೇಟ್ ಮಾಡಕ್ ಹೋಗ್ಬೇಡಿ. ಡೆಸಿಷನ್ ಮೇಕಿಂಗ್ ಬಹಳ ಇಂಪಾರ್ಟೆಂಟ್. ರೋಡ್ ಸೈಡ್ ಹೋಗ್ಬೇಕಾದ್ರೆ ಚೆನ್ನಾಗಿ ಓಡಿಸೋದು, ಸ್ಪೀಡಾಗಿ ಓಡಿಸೋದ್ರಿಂದ ಇಂಪಾರ್ಟೆಂಟ್ ಅಲ್ಲ, ಯಾವ ಟೈಮಲ್ಲಿ ಏನ್ ಡೆಸಿಷನ್ ತಗೋಬೇಕು, ಎಲ್ಲಿ ಬ್ರೇಕ್ ಹಾಕ್ಬೇಕು, ಎಲ್ಲಿ ಚೇಸ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ನಾನು ರೂಲ್ಸ್ನ ಫಾಲೋ ಮಾಡ್ಬೇಕಾ ಬೇಡ. ರೋಡ್ ಮೇಲೆ ನಮ್ಮ ತರನೇ ಎಲ್ಲರೂ ಇರಲ್ಲ. ಬೇರೆಯವ್ರು ಯಾವ ತರ ಹೋಗ್ತಿದ್ದಾರೆ, ನೀವು ಕರೆಕ್ಟಾಗಿ ಹೋಗ್ತಿರ್ಬೋದು, ಬೇರೆಯವ್ರು ಕರೆಕ್ಟಾಗಿ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ಈ ತರ ಪ್ರಾಬ್ಲಮ್ಸ್ ತುಂಬಾ ಆಗಿ ನಾವು ನೋಡ್ತಾ ಇದೀವಿ ಇವತ್ತು. ಯಾವ ತರ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವು ಜನ ಯಂಗ್ಸ್ಟರ್ಸ್ಗೆ ಈ ಸೌಂಡ್ ಮಾಡೋ ಬೈಕ್ಸ್ ಅಂದ್ರೆ ಮೋಸ್ಟ್ ಜಾಸ್ತಿ. ಒಂದು ನಾನು ಕೇಳಕ್ ಇಷ್ಟಪಡ್ತೀನಿ, ಯಾರನ್ನ ಕೇಳಿ, ಯಾರು ಫೀಡ್ಬ್ಯಾಕ್ ತಗೊಂಡು ಇಷ್ಟೊಂದು ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು, ಆ ಸೌಂಡ್ ನಿಮಗಿಷ್ಟ ಅಲ್ವಾ? ಇವತ್ತಿನ ಟೆಕ್ನಾಲಜಿ ಏನ್ ಹೇಳ್ಬೇಕು ಅಂದ್ರೆ ಅವ್ರಿಗೆ, ಈ ಸೌಂಡ್ ನ ಬ್ಲೂಟೂತ್ ತಗೊಂಡು ನಿಮ್ ಕಿವಿಯಲ್ಲೇ ಕೇಳಿಸ್ಕೊಂಡು ಹೋಗಿ, ಬೇರೆಯವ್ರಿಗೆಲ್ಲ ಯಾಕೆ ಕೇಳಿಸ್ತೀರಾ? ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಮಲಗಿರೋರು ಇರ್ತಾರೆ, ಓಕೆ, ಏಜ್ ಆಗಿರೋರು ಇರ್ತಾರೆ, ಅನಾರೋಗ್ಯ ಹಾಸ್ಪಿಟಲ್ಸ್ ಇರುತ್ತೆ, ಅವ್ರಿಗೆಲ್ಲ ಸೌಂಡ್ ಪೊಲ್ಯೂಷನ್ ಆಗ್ತಾ ಇರುತ್ತೆ. ಅವು ಯಾವ ಕೇರ್ ಮಾಡಲ್ಲ, ಪಕ್ಕದವನ್ ಬಗ್ಗೆ ಕೇರ್ ಮಾಡಲ್ಲ, ಸೊಸೈಟಿ ಬಗ್ಗೆ, ಎನ್ವೈರನ್ಮೆಂಟ್ ಬಗ್ಗೆ ಕೇರ್ ಮಾಡಲ್ಲ, ಹಂಗೆ ಓಡಿಸ್ಕೊಂಡು ಹೋಗ್ತೀರಾ ಬೈಕ್ನ ನೀವು. ಇದು ಪೊಲ್ಯೂಷನ್ ಬೋರ್ಡ್ ಅವ್ರು ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಇದು ಎಲ್ಲರೂ ಸೇರಿ ಕಂಟ್ರೋಲ್ ಮಾಡ್ಬೇಕಾಗಿರೋಂಥದ್ದು. ಆಲ್ರೆಡಿ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ಪೇರೆಂಟ್ಸ್ ರೋಲ್ ಕೂಡ ತುಂಬಾ ಇರುತ್ತೆ. ಈ ತರ ಸೈಲೆನ್ಸರ್ನ ಅಬ್ನಾರ್ಮಲ್ ಆಗಿ ಸೌಂಡ್ ಕ್ರಿಯೇಟ್ ಮಾಡೋದು, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡೋದು, ಇದವ್ರಿಗೆ ಥ್ರಿಲ್ ಕೊಡೋದು, ಇವೆಲ್ಲದಕ್ಕೆ ಇನ್ನ ಜಾಸ್ತಿ ಫೋಕಸ್ ಕೊಡೋದು ಮಕ್ಕಳು, ಯಂಗ್ಸ್ಟರ್ಸು. ಇನ್ನ ಮೂರನೇದು ಬಂದು ಈ ಗೇಮಿಂಗ್ಸ್, ಆನ್ಲೈನ್ ಗೇಮ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಈ ಆನ್ಲೈನ್ ಗೇಮ್ಸ್ನ ಅಲ್ಲಿ ಇವ್ರಿಗೆ ದುಡ್ಡು ಕೊಡೋರು ಬೇರೆ, ಲೋನ್ ಕೊಡೋರು ಬೇರೆ. ಪ್ಲೀಸ್ ಪೇರೆಂಟ್ಸ್ ಅಬ್ಸರ್ವ್ ಮಾಡಿ, ಮಕ್ಕಳು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಲೋನ್ ಕೊಡೋರು ಸಿಗ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಆ ಲೋನ್ ತಗೊಂಡ್ಬಿಟ್ಟು ಗೇಮ್ಸ್ ಆಡೋದು, ಆ ಗೇಮ್ಸ್ ಅಲ್ಲಿ ಸೋಲೋದು, ಮತ್ತೆ ದುಡ್ಡು ಸಾಲ ಮಾಡ್ಕೊಳ್ಳೋದು, ಇದರಿಂದ ಈ ಸ್ಟ್ರೆಸ್ ಇಂದ ಅವ್ರು ಇನ್ನೊಂದಕ್ಕೆ ಅಡಿಕ್ಟ್ ಆಗೋದು. ಸೊ ಬೇಡ ಇವೆಲ್ಲ. ದಯವಿಟ್ಟು ಗಮನ ಕೊಡಿ. ಇಬ್ರು ದುಡಿಬೇಕಾದ್ರೆ ಸ್ವಲ್ಪ ದುಡಿಮೆ ಕಮ್ಮಿ ಆದ್ರೂ ಚಿಂತೆ ಇಲ್ಲ, ಎಲ್ಲರೂ ರಿಚ್ ಆಗ್ಬೇಕಾಗಿಲ್ಲ. ಓಕೆ, ಎಲ್ರೂ ನಾವು ಇದೇ ತರ ಇರಬೇಕು, ಲಕ್ಸುರಿ ಆಗಿರ್ಬೇಕು ಅಂದ್ರೆ ಅವಾಗ ಕಾಲನೇ ಇರಲ್ಲ. ಇವತ್ತು ನಮ್ಮ ಎಲ್ಲಾ ಬಿಸ್ನೆಸ್ ಅಲ್ಲೂ ನೋಡ್ತಾ ಇದೀವಿ ನಾವು, ಹೋಟೆಲ್ ಅಲ್ಲಿ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ನಮ್ ಜನಕ್ಕಿಂತಲೂ ಬೇರೆ ಜನನೇ ಜಾಸ್ತಿ ಇರ್ತಾರೆ. ನಾರ್ತ್ ಇಂದ ಇಳಿಸಿರ್ಬೋದು, ಬೇರೆ ನೈಬರ್ ಕಂಟ್ರೀಸ್ ಇಂದ ಇಳಿಸಿರ್ಬೋದು, ಅವ್ರ ಕೆಲಸ ಮಾಡೋದೇ ಜಾಸ್ತಿ. ಯಾಕೆ ಅಂದ್ರೆ ನಾವು ಯಾವ ತರ ಎನ್ವೈರನ್ಮೆಂಟ್ ತರ್ತಾ ಇದೀವಿ ಅಂದ್ರೆ, ಮಕ್ಕಳಿಗೆ ಎಲ್ಲರೂ ಇಂಜಿನಿಯರ್ಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು, ಮಗ ಸೆಟ್ಲ್ ಆಗ್ಬೇಕು, ಎ ಸಿ ರೂಮಲ್ಲಿ ಕೆಲಸ ಮಾಡಬೇಕು, ಲೈಫ್ ಹ್ಯಾಪಿಯಾಗಿರ್ಬೇಕು. ಹೆಂಗ್ ಹ್ಯಾಪಿಯಾಗಿರೋಕ್ ಸಾಧ್ಯ? ಯಾಕೆ ಎಲ್ಲಾ ತಂದೆ ತಾಯಿಗಳು ಅನ್ಕೋಬಾರ್ದು, ನಮ್ಮ ಮನೆಯಲ್ಲಿ ಓದಕ್ ಆಗ್ಲಾರ್ದವನು ಅಂದ್ರೆ, ಅವನಿಗೆ ಜಾಸ್ತಿ ಹೆವಿ ಓದಕ್ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಎಲೆಕ್ಟ್ರಿಷಿಯನ್ ಆಗ್ಬಾರ್ದು, ಒಳ್ಳೆ ಪ್ಲಂಬರ್ ಆಗ್ಬಾರ್ದು, ಅವನು ಒಳ್ಳೆ ಟೈಲರ್ ಆಗ್ಬಾರ್ದು, ಅವನು ದೇರ್ ಆರ್ ಎನ್ ನಂಬರ್ ಆಫ್ ಕೋರ್ಸಸ್, ಒಳ್ಳೆ ಆಕ್ಟರ್ ಆಗ್ಬಾರ್ದು, ಆರ್ಟಿಸ್ಟ್ ಆಗ್ಬಾರ್ದು ಅಂತ. ಇವರೆಲ್ಲ ಏನಂದ್ರೆ, ಇವತ್ತು ಎಲೆಕ್ಟ್ರಿಷಿಯನ್ ದುಡಿಯೋಷ್ಟು ದುಡ್ಡು ಮಾರ್ಕೆಟ್ ಅಲ್ಲಿ, ಪ್ಲಂಬರ್ ದುಡಿಯೋಷ್ಟು ದುಡ್ಡು, ಹ್ಯಾಪಿಯಾಗಿ ಒಳ್ಳೆ ನಿದ್ದೆ ಮಾಡ್ತಾನೆ. ಅವ್ರ ಸ್ಕಿಲ್ಡ್ ಲೇಬರ್ಸ್, ಅವ್ರಿಗೆ ಗೊತ್ತು ಏನೇನ್ ರಿಕ್ವೈರ್ಮೆಂಟ್ ಇದೆ ಅಂತ. ಇದು ಬೇಸಿಕ್ ರಿಕ್ವೈರ್ಮೆಂಟ್. ಒಬ್ಬ ಎಲೆಕ್ಟ್ರಿಷಿಯನ್, ಪ್ಲಂಬರ್ ದುಡಿಯೋಷ್ಟು ನಮ್ಮಲ್ಲಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಬೇರೆ ತರ ಇರ್ಬೋದು, ಅವ್ರು ದುಡಿತಾ ಇಲ್ಲ, ಆ ಸಂಬಳ ಅವ್ರಿಗೆ ಬರ್ತಾ ಇಲ್ಲ. ಇವ್ರು ನಿದ್ದೆ ಮಾಡಿದಷ್ಟು ಹ್ಯಾಪಿಯಾಗಿ ಅವ್ರು ಮಾಡ್ತಾ ಇಲ್ಲ. ಇದೆಲ್ಲ ಪೇರೆಂಟ್ಸ್ ಅಬ್ಸರ್ವ್ ಮಾಡಿ. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲೋ ಅಥವಾ ಬೇರೆ ಇನ್ಯಾವುದನ್ನ ಆಗ್ಲಿ, ನಾಟ್ ಟೇಕಿಂಗ್ ಎಕ್ಸಾಂಪಲ್ ಓನ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಯಾವ್ದಾವ್ದು ನೀವು ಗ್ರೇಟ್ ಆಗಿ ಫೀಲ್ ಆಗ್ತಿರಲ್ವಾ, ಅದ್ರಲ್ಲಿ ಒಂದೇ ಜೀವನ ಇದೆ ಅನ್ಕೊಳ್ಳೋದು ತಪ್ಪು. ಇವತ್ತು ಎಷ್ಟೇ ಪೇಪರ್ಗಳು ನಾವು ತಿರ್ಸಿ ನೋಡಿದ್ರೆ ಕೂಡ ಬರೀ ಯಾವುದೋ ಒಂದು ಕೇಸ್ಗಳು, ಮ್ಯಾರೇಜ್ ಇದು ಬ್ರೇಕ್ ಆಗೋದು, ಆಮೇಲೆ ಡೈವರ್ಸ್ಗೆ ಅಪ್ಲೈ ಮಾಡಿರೋದು, ಅಥವಾ ನೋಡ್ತಾ ಇದ್ದೀರಾ ನೀವು. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ವೆಲ್ ಸೆಟಲ್ಡ್ ಆಗ್ದವ್ರೆ ಏನೇನ್ ಡೆಸಿಷನ್ಸ್ ತಗೊಂತಿದ್ದಾರೆ, ಏನೇನ್ ಆಗ್ತಾ ಇದೆ ಎಂಬುದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೇರೆಂಟ್ಸ್ ರೋಲ್ ತುಂಬಾ ಇರುತ್ತೆ ಇಲ್ಲಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ಬಿಕಾಸ್ ಅವ್ರು ಏನಾದ್ರೆ ಕಾಲೇಜಲ್ಲಿ ಇರ್ತಾರೋ ಅದ್ರ ಟೈಮ್ಗಿಂತಲೂ ಜಾಸ್ತಿ ಸ್ಪೆಂಡ್ ಮಾಡೋದು, ಮನೇಲಿ ಮಲ್ಗೋದಾಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ತಮ್ಗೆ ಗೊತ್ತಿರುತ್ತೆ. ಅಬ್ಸರ್ವ್ ಮಾಡಿ ಇದನ್ನೆಲ್ಲ. ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ನೇ ನಮಗೆ ತುಂಬಾ ಕಷ್ಟ ಆಗುತ್ತೆ. ಇವತ್ತೇ ನೋಡ್ತಾ ಇದೀವಿ, ಎಲ್ಲಿ ನೋಡಿದ್ರು ಕೂಡ ಬೇರೆ ಜನನೇ ಬಂದ್ಬಿಟ್ಟಿದ್ದಾರೆ. ನಮ್ಮ ಹುಡುಗರಿಗೆ ಸ್ಕಿಲ್ಡ್ ಇಲ್ಲ, ಸೆಮಿ ಸ್ಕಿಲ್ಡು ಇಲ್ಲ, ಇವರು ಅನ್ಸ್ಕಿಲ್ಡ್ ಆಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು. ಅವ್ರು ಏನ್ ಕಲ್ತಿದಾರೋ ಆ ಜಾಬ್ಸ್ ಅಲ್ಲಿ ಸಿಗ್ತಾ ಇಲ್ಲ, ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ, ಅದರಲ್ಲೂ ಸ್ಕಿಲ್ಡ್ ಆಗಿಲ್ಲ ಇವರು. ಸೊ ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ. ಇನ್ನು ಮೂರನೇದು ಬಂದು ಸೊಸೈಟಿ. ಸೊ ನಮ್ಮ ಸೊಸೈಟಿ ಹೆಂಗಿದೆ, ನಮ್ಮ ಎನ್ವೈರನ್ಮೆಂಟ್ ಹೆಂಗಿದೆ ಎಂಬುದಕ್ಕೆ ಒಂದು 2 ಎಕ್ಸಾಂಪಲ್ಸ್ ಕೊಡ್ತೀನಿ. ನಾವು IPL ಗೆ ಕೊಟ್ಟೋ ಇಂಟ್ರೆಸ್ಟು, ಬಿಗ್ ಬಾಸ್ ಕೊಡೋ ಇಂಟ್ರೆಸ್ಟು,
ಅಥವಾ ನಾವು ಬೇರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇನಾದ್ರೂ ಒಂದು ಸೋಷಿಯಲ್ ಇಶ್ಯೂ ಆಗಿರಿದ್ರೆ ಅದ್ರಿಗೆ ಕೊಡೋ ಇಂಟ್ರೆಸ್ಟು ಬೇರೆದಕ್ಕೆ ನಾವು ಕೊಡಲ್ಲ. ಇವತ್ತು ನಾವು ಟೈಮ್ ಎಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡಿದಾಗ ಟಿವಿ ಇಟ್ಟರೆ, ಮೀಡಿಯಾ ಇಟ್ಟರೆ, ಏನಿಟ್ರು ನೀವು ಚಾನಲ್ ನೋಡಿ, ಎಜುಕೇಶನ್ಗೆ ಕೊಡಿ. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ನೀವು ಎಲ್ಲಿ ವೀಕ್ ಆಗಿದ್ದಾರೆ ಅದಕ್ಕೆ ಕೊಡಿ. ಎನ್ವೈರ್ಮೆಂಟು ಹಂಗೆ ಕ್ರಿಯೇಟ್ ಆಗಬೇಕು. ಯಾರೋ ಒಬ್ಬನು ಇಂಗ್ಲಿಷ್ ಮಾತಾಡ್ತಾನೆ, ಯಾರೋ ಒಬ್ಬನು ಟೆಕ್ನಿಕಲ್ ಸ್ಕಿಲ್ಸ್ ಕಲಿತಾ ಇದ್ದಾನೆ ಅಂದ್ರೆ 4 ಜನ ಕಾಲಿಳಿಯೋರೇ ಇರ್ತೀರಾ. ಸಾಕ್ ಮಚ, ನಾವು ಮಾತಾಡೋದು ನೋಡಿದೀವಿ ಬ್ರೋ, ನಾವೆಲ್ಲ ನೋಡಿದೀವಿ ಇದು ಅಂತ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಹೊರಟು ಎಲ್ಲಿ ಜಾಬ್, ಯಾವ ಲ್ಯಾಂಗ್ವೇಜ್ಗೆ ಜಾಬ್ ಪ್ರಿಫರೆನ್ಸ್ ಜಾಸ್ತಿ ಇದೆ ಆ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಎಲ್ಲಿ ವೀಕ್ ಆಗಿದ್ದೀರೋ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಅಲ್ಲಿ ಫೋಕಸ್ ಮಾಡೋ ಒಂದು ಗ್ರೂಪ್ನ ರೆಡಿ ಮಾಡ್ಕೊಳ್ಳಲ್ಲ ನೀವು. ಕಾಲೆಳೆಯೋ ಗ್ರೂಪ್ ಹತ್ರ ಜಾಸ್ತಿ ಹೋಗ್ತೀರಾ. ಒಂದು ಕ್ಲಾಸ್ ಅಲ್ಲಿ ಆಗಿರ್ಬೋದು, ಬಸ್ಸಲ್ಲಿ ಎಲ್ಲಾದ್ರೂ ಆಗಿರ್ಬೋದು, ಜೊತೆಗಾರ ಸಾವಾಸ ದೋಷ ಅಂತೀವಿ ನಾವು. ನಮಗೆ ರೂಮ್ ಮೇಟ್ ಆಗಿರ್ಬೋದು, ಹಾಸ್ಟೆಲ್ ಮೇಟ್ ಆಗಿರ್ಬೋದು, ನಾವು ಯಾರ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತೀವೋ ಟೈಮು, ಅವ್ರನ್ನ ಎಂಥವ್ರನ್ನ ಚೂಸ್ ಮಾಡ್ಕೋಬೇಕು ಅಂಬೋದು ನೋಡ್ಕೊಳ್ಳಿ. ನಮ್ಮ ಲೈಫ್ ಗೋಲ್ಸ್, ನಮ್ಮ ಕೆರಿಯರ್ ಗೋಲ್ಸ್ ನಮ್ಕಿನ್ನ ನಾಲೆಜ್ ಚೆನ್ನಾಗಿರ್ಬೇಕು. ಅಂಥವ್ರ ಹಿಂದೆ ನೀವು ಜಾಸ್ತಿ ಇದ್ರೆ ಏನಾಗುತ್ತೆ, ಕಲಿಯಕ್ಕೆ ಸಾಧ್ಯ ಆಗುತ್ತೆ. ನಾವು ಅದು ಬಿಟ್ಬಿಟ್ಟು ನೆಗೆಟಿವ್ ಸೈಡ್ ಹೋಗೋರ್ ಜೊತೆ ಜಾಸ್ತಿ ಸಹವಾಸ ಮಾಡಿದ್ರೆ ನಮ್ಮ ಲೈಫು ಹಂಗೆ ಇರುತ್ತೆ. ಇವತ್ತು ಸೊಸೈಟಿ ಯಾರ್ಯಾರು ನೆಗೆಟಿವ್ ಸೈಡ್ ಹೋಗ್ತಾ ಇದ್ದಾರೋ, ಎಂಟೈರ್ ಸೊಸೈಟಿ, ಮೋಸ್ಟ್ ಆಫ್ ದ ಸೊಸೈಟಿ ದೇ ಆರ್ ಥಿಂಕಿಂಗ್ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ಸ್. ಈವನ್ ನೀವು ಇವಾಗ ಯಾವುದೇ ಒಂದು ವಿಡಿಯೋ ಮಾಡಿ, ಇವಾಗ ನನ್ನ ವಿಡಿಯೋನೇ ನೋಡ್ಕೊಳ್ಳಿ, ನೀವು ಕಾಮೆಂಟ್ಸ್ ಅಲ್ಲಿ ನೋಡ್ಬೇಕಾದ್ರೆ ಜಾಸ್ತಿ ನೆಗೆಟಿವ್ ಸೈಡೇ ಹೋಗ್ತೀವಾಗ್ಲಿ, ಪಾಸಿಟಿವ್ ಸೈಡ್ ಹೋಗಲ್ಲ. ಅದು ನಮ್ಮ ಸೊಸೈಟಿ ನಮ್ಮನ್ನ ಕಿಲ್ ಮಾಡ್ತಿರೋದು. ಈ ಸೊಸೈಟಿನ ನಾವು ಬಹಳ ಜವಾಬ್ದಾರಿಯಿಂದ ಬಹಳ ಎಚ್ಚರಿಸ್ಕೊಂಡು ಈ ಸೊಸೈಟಿಯಿಂದ ನಾವು ತಪ್ಪಿಸ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೆ ಬಹಳ ಕಷ್ಟ. ಸೊ ನಾವು ಒಂದು ಸೊಸೈಟಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾವು ಮನೆಯಿಂದ ಆಚೆ ಕಾಲಿಟ್ರೆ ನಮ್ಮ ಪಾಕೆಟ್ ಇಂದ ಪ್ರತಿಯೊಬ್ರು ದುಡ್ಡು ತಗೊಳ್ಳೋರೇ ಇರ್ತಾರಾಗ್ಲಿ, ನಮ್ಮ ಪಾಕೆಟ್ಗೆ ದುಡ್ಡು ಕೊಡೋರು ಯಾರಿರಲ್ಲ. ನಾವು ಮನೆಯಿಂದ ಕಾಲು ಆಚೆ ಇಡ್ಬೇಕಾದ್ರೆ ಯಂಗ್ಸ್ಟರ್ಸ್ ತಿಳ್ಕೊಳ್ಳಿ, ನಮಗೆ ದುಡ್ಡು ಕೊಡೋದು ಕೇವಲ ತಂದೆ ತಾಯಿ ಅಥವಾ ಬ್ರದರ್ ಸಿಸ್ಟರ್ ಚೆನ್ನಾಗಿ ಒಳ್ಳೆಯವರಿದ್ರೆ ಅವ್ರು ಕೊಡ್ತಾರೆ, ಅಥವಾ ರಿಲೇಟಿವ್ಸ್ ಯಾರನ್ನ ತುಂಬಾ ಕ್ಲೋಸ್ ನಮ್ಮನ್ನು ನೋಡ್ಕೊಳ್ಳೋರಿದ್ರೆ ಕೊಡ್ತಾರೆ. ಬಿಟ್ರೆ ನಾವು ಮನೆಯಿಂದ ಒಂದ್ಸಾರಿ ಸ್ಟೆಪ್ ಔಟ್ ಆಚೆ ಕಾಲಿಟ್ಟ ಮೇಲೆ ನಾವು ಮತ್ತೆ ಒಳಗಡೆ ಬರೋವರೆಗೂ ಎಲ್ಲರೂ ನಮ್ಮಿಂದ ದುಡ್ಡು ತಗೊಳ್ಳೋರೆ, ಒಂದಲ್ಲ ಇನ್ನೊಂದು ರೀತಿ ನಮ್ಮಿಂದ ದುಡ್ಡು ತಗೊಳ್ಳೋರೆ. ನಾವು ಈವನ್ ನಾವು ಮೊಬೈಲ್ ನೋಡ್ತಾ ಇದೀವಿ ಅಂದ್ರೂ ಆ ಮೊಬೈಲ್ ಇಂದ ನಮ್ಮಿಂದ ದುಡ್ಡು ತಗೊಳ್ಳೋರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ದುಡ್ಡು ಕೊಡೋರೇ ಇಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ದುಡ್ಡು ತಗೊಳ್ಳೋರೆ. ಸೊ ಯಾರು ದುಡ್ಡು ಕೊಡ್ತಾರ ಅಂಬೋದು ನೋಡ್ಕೊಳ್ಳಿ ನೀವು. ಅದು ದುಡ್ಡು ಹೆಂಗ್ ಸಂಪಾದನೆ ಮಾಡ್ಬೇಕಂಬೋದು ನೋಡ್ಕೊಳ್ಳಿ, ಅದ್ರ ವ್ಯಾಲ್ಯೂ ಏನೋ ತಿಳಿಸ್ಕೊಡಿ. ಇದರಲ್ಲಿ ಸೊಸೈಟಿ ಇರೋದೇ ನಮ್ಮಿಂದ ತಗೊಳ್ಳೋದಕ್ಕೆ. ಎಲ್ಲರೂ ಇದು ಒಳ್ಳೆ ಸರ್ವಿಸ್ಗೆ, ಒಳ್ಳೆ ಫುಡ್ ತಗೊಂತಾ ಇದೀವ, ಪರವಾಗಿಲ್ಲ ಕೊಡೋಣ. ಅನ್ನೆಸರಿ ಗೇಮಿಂಗ್ ಖರ್ಚು ಮಾಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಂಡ್ ಮಾಡಿದೆ, ಇಂಟರ್ನೆಟ್ ಹಾಕ್ಸ್ಕೊಂಡೆ ನನ್ನ ಪ್ಯಾಕೇಜು, ಅಥವಾ ಬೈಕ್ ಸ್ಪೀಡಾಗಿ ಓಡಿಸಿ ಪೆಟ್ರೋಲ್ ಹಾಳು ಮಾಡಿದೆ ನಾನು, ಅನ್ನೆಸರಿ ಹೋಗೋ ಅವಶ್ಯಕತೆ ಇರಲ್ಲ ಹೋಗೋದು. ಸೊ ಈ ತರ ಒಂದು ಆಕ್ಟಿವಿಟೀಸ್ಗೆ ಎಷ್ಟು ಕಮ್ಮಿ ಮಾಡ್ಕೊಂತೀವೋ ಅಷ್ಟು ಒಳ್ಳೇದು. ಇದು ಸೊಸೈಟಿನೂ ಹಂಗೆ ಕೋಆಪರೇಟ್ ಮಾಡ್ತಾ ಇದೆ, ಸೊಸೈಟಿನೂ ಹಂಗೆ ಎಂಕರೇಜ್ ಮಾಡುತ್ತೆ. ನಾವು ಅದ್ರ ಬಗ್ಗೆ ಗಮನ ಕೊಡಬಾರ್ದು. ಬಹಳಷ್ಟು ಮೀಡಿಯಾದಲ್ಲೂ ಹೇಳೋದೇನಂದ್ರೆ ಎಜುಕೇಶನ್ ರಿಲೇಟೆಡ್ ಇದೆ. ಇವತ್ತು ಡಿ ಚಾನಲ್, ದೂರದರ್ಶನ್ ಚಾನಲ್ ಇಟ್ಕೊಳ್ರಿ, ಅಥವಾ ಬೇರೆ ಎಷ್ಟೊಂದು ಚಾನಲ್ ಅಲ್ಲಿ ಎಜುಕೇಶನ್ಗೆ ಅಂತ ಒಂದು ಟೈಮಿಂಗ್ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ಲಿಂಕ್ಡ್ಇನ್ ಅಲ್ಲಿ, ಆಪ್ಸ್ ಅಲ್ಲಿ ಏನ್ ಮಾಡ್ಬೇಕು ನಾವು ಅಂದ್ರೆ, ನಮ್ಮ ಪರ್ಸನಾಲಿಟಿಗೆ ಸೂಟ್ ಆಗೋದು, ನಮಗೆ ಯಾವ ಇಂಡಸ್ಟ್ರಿ ಬೇಕು ಅಂಬೋದಕ್ಕೆ ಆ ಗ್ರೂಪ್ಸ್ ನ ಫಾಲೋ ಮಾಡಿ. ಅವಾಗ ನಿಮಗೆಲ್ಲ ಒಳ್ಳೆ ಆರ್ಟಿಕಲ್ಸೇ ಬರುತ್ತೆ. ನಾನು ಇವತ್ತು ಯಾವ್ದಾದ್ರು ಒಂದು ಹೀರೋಯಿನ್ ಅಥವಾ ಫೇವರೇಟ್ ಹೀರೋದು ಒಂದು ವಿಡಿಯೋ ನೋಡಿದೀನಿ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಗೂಗಲ್ಗೆ ಅರ್ಥ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಆಟೋಮೇಶನ್, ಇವತ್ತು ಆಟೋಮೇಶನ್ ವರ್ಲ್ಡ್ ಅಲ್ಲಿ ಆ ಗೂಗಲ್ಗೆ ಅರ್ಥ ಆಗುತ್ತೆ 100 ಇವನ್ ಏನ್ ಹುಡುಕ್ತಾ ಇದ್ದಾನೆ, ನಾವು ಅದನ್ನೇ ಫುಡ್ ಕೊಡೋಣ ಅಂತ. ನೆಕ್ಸ್ಟ್ ಡೇ ನೀವು ಎದ್ದಾಗ ನಿಮ್ ಮೊಬೈಲ್ ಅಲ್ಲಿ ಅದೇ ತರ ವಿಡಿಯೋ, ಅದೇ ಹೀರೋದು, ಅದೇ ಹೀರೋಯಿನ್ದು, ಅದೇ ಬ್ಯಾಟ್ಸ್ಮನ್, ಕ್ರಿಕೆಟರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಬರ್ತಾನೆ ಇರುತ್ತೆ. ನೀವೇನ್ ಮಾಡ್ತೀರಾ, ನನ್ನ ಫೇವರೇಟ್ ಅಂತ ನೋಡ್ತಾ 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 ಅದಕ್ಕೆ ಟೈಮೇ ನೋಡಲ್ಲ. ನೀವು ಎಷ್ಟು ಟೈಮ್ ಕೊಡ್ಬೇಕಂಬೋದು ಗೊತ್ತೇ ಆಗಲ್ಲ. ಇದು ನಮಗೆ ಸೊಸೈಟಿಯಿಂದ ಆಗ್ತಿರೋದು. ಇವತ್ತಿನ ಆಟೋಮೇಶನ್ ಅಂಡ್ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಇವತ್ತು ಹೆಂಗ್ ಮಾರ್ಕೆಟ್ ಮಾಡ್ತಿದಾರೆ ಅಂದ್ರೆ, ಆ ಮಾರ್ಕೆಟಿಂಗ್ ಇಂದನೇ ನಾವು ತಪ್ಪಿಸ್ಕೋಬೇಕು. ಹೆಂಗೆ ಅಂದ್ರೆ, ಬ್ರಾಂಡೆಡ್ ಪ್ರಾಡಕ್ಟ್ಸ್ ಒಂಥರ ಮಾರ್ಕೆಟಿಂಗ್ ಮಾಡಿದ್ರೆ ಅನ್ಬ್ರಾಂಡೆಡ್ ಪ್ರಾಡಕ್ಟ್ಸ್ ಇದೆ. ಇದಕ್ಕೆ ನಾವೇನ್ ಆಗ್ಬಿಡ್ತೀವಿ, ಈ ಡಿಸ್ಕೌಂಟು, ಏನದು ಫ್ಯಾಕ್ಟ್ರಿ ಕ್ಲಿಯರೆನ್ಸ್ ಸೇಲು, ಆಮೇಲೆ ಇಷ್ಟು ಡಿಸ್ಕೌಂಟ್ ಅಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತ. ನಾವು ಅವ್ರು ಡಿಸ್ಕೌಂಟ್ ಕೊಡ್ತಾರಂತ ನಾವು ಹೋಗೋದಲ್ಲ, ನಾವು ತಗೋಬೇಕು ಅಂದಾಗ ಮಾರ್ಕೆಟ್ ಅಲ್ಲಿ ಏನ್ ಡಿಸ್ಕೌಂಟ್ ಇದೆ ನೋಡ್ಬಿಡ್ರಿ. ಅವ್ರು ಡಿಸ್ಕೌಂಟ್ ಕೊಡ್ತಾ ಇದಾರಲ್ಲ ಅಂತ ತಗೊಂತಾ ಹೋದ್ರೆ ನಮ್ಮ ಹತ್ರ ಇರೋ ಎಷ್ಟು ಆಸ್ತಿ ಆದ್ರೂ ಇರ್ಲಿ, ನಿಮ್ ತಂದೆ ತಾಯಿ ಎಷ್ಟಾದ್ರೂ ದುಡ್ದಿರ್ಲಿ, ಎಷ್ಟೇ ಬೆಟ್ಟಗಳು ಇರ್ಲಿ, ಅವೆಲ್ಲ ಕರ್ಗೋಗುತ್ತೆ. ಮಾರ್ಕೆಟ್ ತುಂಬಾ ಬರೀ ಡಿಸ್ಕೌಂಟ್ಗಳೇ ಇರುತ್ತೆ. ಅದ್ರ ಹಿಂದೆ ಹೋಗ್ಬಿಟ್ರೆ ನೀವು ಏನಂತ ತಗೊಂತೀರಾ, ಏನಂತ ಬಿಡ್ತೀರಾ. ನಮಗೆ ಏನ್ ಬೇಕು ಅಂಬೋದು ಲಿಸ್ಟ್ ಹಾಕೊಂಡು ಆ ಲಿಸ್ಟ್ ಅಲ್ಲಿ ಆವತ್ತಿನ ಟೈಮಲ್ಲಿ ನೀವು ತಗೊಳ್ಳೋ ಟೈಮಲ್ಲಿ, ಬೇಕಾಗಿರೋ ಟೈಮಲ್ಲಿ ಎಷ್ಟು ಡಿಸ್ಕೌಂಟ್ ಇದೆ ಅಷ್ಟೇ ತಗೊಳ್ಳಿ. ಬೇರೆ ಅತಿಯಾಗಿ ಖರ್ಚು ಮಾಡಕ್ ಹೋಗ್ಬೇಡಿ. ಇಷ್ಟೆಲ್ಲಾ ಜವಾಬ್ದಾರಿ ತಗೊಂಡು ಒಬ್ಬ ಯಂಗ್ಸ್ಟರ್ ಓದಬೇಕು, ಸಕ್ಸಸ್ ಆಗ್ಬೇಕು, ಒಂದು ಕೆರಿಯರ್ ಚೂಸ್ ಮಾಡಬೇಕು. ಇಷ್ಟು ಕಷ್ಟಗಳ ಮಧ್ಯ ಕಾಲೇಜಲ್ಲಿ
ಪ್ರೊಫೆಸರ್ಗಳಾಗಿರ್ಬೋದು, ಪ್ಲೇಸ್ಮೆಂಟ್ ಆಫೀಸರ್ಗಳಾಗಿರ್ಬೋದು, ಪ್ರಿನ್ಸಿಪಾಲ್ಗಳು ಎಲ್ಲರೂ, ಡೀನ್ ಆಗಿರ್ಬೋದು, ಎಲ್ಲರೂ ಇವ್ರು ಒದ್ದಾಡ್ಬೇಕಾ, ಪೇರೆಂಟ್ಸ್ ಒದ್ದಾಡ್ಬೇಕಾ, ಸೊಸೈಟಿ ಹಿಂಗಿದೆ ಅಂತ ಆಲೋಚನೆ ಮಾಡ್ಕೊಂಡು ಕೂತ್ಕೋಬೇಕಾ? ಈ ಮೂರನ್ನು ಥಿಂಕ್ ಮಾಡಿಬಿಟ್ಟು ಲೈಫ್ನ ಲೀಡ್ ಮಾಡಿ, ಇದು ನಿಮ್ಮ ಒಳ್ಳೇದಕ್ಕೆ. ಸೊ ಇದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು, ನಾ ಇನ್ನ ಕೆಲವೇ ಎಕ್ಸಾಂಪಲ್ಸ್ ಕೊಡಕ್ ಸಾಧ್ಯ ಆಗೋದು. ಇನ್ನೊಂದ್ ಸ್ವಲ್ಪ ಕೊಡಕ್ ಹೋದ್ರೆ ಈ ವಿಡಿಯೋನು ನೀವು ನೋಡಲ್ಲ, ಸ್ಕಿಪ್ ಮಾಡ್ಬಿಡ್ತೀರಾ, ಇಂಟ್ರೆಸ್ಟ್ ಇರೋ ವಿಡಿಯೋ ನೋಡಕ್ ಹೋಗ್ತೀರಾ ನೀವು. ಸೊ ಇದನ್ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಅಲ್ಲಿ ಮಾತಾಡೋಣ. ಥ್ಯಾಂಕ್ ಯು ವೀಕ್ಷಕರೇ, ನಿಮ್ಮ ಡಾಕ್ಟರ್ ಐಜಿ ಶ್ರೀಕಾಂತ್. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.